ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಇರುವಂಥದ್ದು ಗೋವಾದಲ್ಲಿ. ಗೋವಾ ಅಂದ ತಕ್ಷಣ ಎಲ್ಲರೂ ಮನಸ್ಸಿಗೆ ಕಣ್ಣಿಗೆ ಬರುವಂಥದ್ದೆಲ್ಲ ನಿಮಗೆ ಬೀಚು, ಡ್ರಿಂಕ್ಸು, ಪಾರ್ಟಿ, ಕೆಸಿನೋ, ನೈಟ್ ಲೈಫು ಅಂತ. ಆದರೆ ಈಗ ಗೋವಾ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಸಾಕ್ಷಿಯಾಗಿದೆ. ನಿಜ ಸ್ನೇಹಿತರೆ, ನೀವು ಕೇಳಿದ್ದು ನಾನು ಹೇಳಿದ್ದು. ನೀವು ರೀಸೆಂಟಾಗಿ ನೋಡಿರ್ಬೋದು, ನರೇಂದ್ರ ಮೋದಿಜಿಯವರು ಒಂದು ರಾಮನ ಪ್ರತಿಮೆ ಇರುವಂತಹದ್ದನ್ನು ಉದ್ಘಾಟನೆ ಮಾಡ್ತಾರೆ ಗೋವಾದಲ್ಲಿ. ಆ ಒಂದು ಜಾಗ ನಿಮಗೆ ದಕ್ಷಿಣ ಅಯೋಧ್ಯೆಯೇ ಎಂದು ಪ್ರಸಿದ್ಧವಾಗಿದೆ. ಆ ಒಂದು ಜಾಗಕ್ಕೆ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಯಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಂದಿದ್ದೇನೆ. ಇದು ಇರುವಂಥದ್ದು ಸೌತ್ ಗೋವಾದಲ್ಲಿ. ಇದು ಶ್ರೀರಾಮನ ಸಂಸ್ಥಾನವು. ನೀವು ನೋಡ್ತಾ ಇರ್ಬೋದು, ನಿಮಗೆ ಗೇಟ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಒಂದು ಆದರ್ಶ ಧಾಮ ಅಂತ ಮೊದಲು ಬೋರ್ಡ್ ಕಾಣಿಸುತ್ತೆ. ನೀವು ಮುಂದೆ ನೋಡ್ತಾ ಇರ್ಬೋದು, ಶ್ರೀರಾಮಚಂದ್ರನ ಮೂರ್ತಿ ಕಾಣಿಸುತ್ತೆ. ಈ ಮೂರ್ತಿಯನ್ನು ನೀವು ಇಲ್ಲಿಂದ ನಿಂತ್ಕೊಂಡು ನೋಡಬೇಕಾದಾಗಲೇ ಅಷ್ಟು ಖುಷಿ ಆಗುತ್ತೆ. ಅಂದರೆ ಒಂದು ಮನಸ್ಸಿಗೆ ಶಾಂತಿ, ನೆಮ್ಮದಿ ಅನ್ನೋದು ನಿಮಗೆ ಅಲ್ಲಿಂದ ನಿಂತ್ಕೊಂಡು ನೋಡಿದಾಗಲೇ ಕಾಣಿಸುತ್ತೆ. ಸುತ್ತಮುತ್ತ ಬೆಟ್ಟಗಳಿದೆ, ಒಳ್ಳೆಯ ಪರಿಸರ ಮಧ್ಯದಲ್ಲಿ ಆದರ್ಶ ಪುರುಷನಾದ ಶ್ರೀರಾಮಚಂದ್ರನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಮೂರ್ತಿಯನ್ನು ಸ್ಥಾಪನೆ ಮಾಡಿದವರು ಬಂದು ರಾಮ್ ವಿ ಸುತಾರ್ ಅವರು ಇದಕ್ಕಿಂತ ಮುಂಚೆ ಲಿಬರ್ಟಿ ಆಫ್ ಯೂನಿಟಿ ಅದನ್ನು ಕೂಡ ಅವರೇ ನಿರ್ಮಾಣ ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ನಮಗೆ ಒಂದು ಕಲ್ಪನೆ ಇತ್ತಲ್ಲ ಶ್ರೀರಾಮಚಂದ್ರರು ಹೇಗಿದ್ದಾರೆ ಅಂತ. ಸೊ ಅದನ್ನು ಸಂಪೂರ್ಣವಾಗಿ ಈ ಒಂದು ಶಿಲೆಯಲ್ಲಿ ಕಾಣಿಸ್ಬೋದು, ಸ್ಟ್ಯಾಚ್ಯೂಲಿ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಇಲ್ಲಿಂದನೇ ಕೈ ಮುಗಿಬೇಕು. ಅಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಭೂದಂಡ ಹಿಡಿದು ನಿಂತಹ ಶ್ರೀರಾಮಚಂದ್ರ. ನಿಜವಾಗಿ ಈ ಮೂರ್ತಿಯನ್ನು ನೀವು ಮುಂದೆ ನಿಂತು ನೋಡ್ತಿದ್ರೆ ಅಷ್ಟು ಮನಸ್ಸಿಗೆ ಸಂತೋಷವಾಗುತ್ತೆ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನಿಮಗೆ ಈ ಒಂದು ಕ್ಷೇತ್ರದ ಇತಿಹಾಸವನ್ನು ನೀವು ಹುಡ್ಕೊತ ಹೋದರೆ ನಿಮಗೆ 1494ರಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಬರ್ತಾರೆ. ಬಟ್ ಅವರು ಬರುವ ಮುಂಚೆಯೇ ಈ ಒಂದು ಮಠವು ಸ್ಥಾಪನೆ ಆಗಿತ್ತು. ಈ ಒಂದು ಮಠವು ಸ್ಥಾಪನೆ ಆಗಿದ್ದು 1475ನೇ ಇಸ್ವಿಯಲ್ಲಿ. ಇದನ್ನು ಸ್ಥಾಪಿಸಿದವರು ಬಂದು ಶ್ರೀ ಮಾಧವಾಚಾರ್ಯರು. ಅವರು ಭಾರತದಲ್ಲಿ ಒಟ್ಟು 8 ಮಠಗಳನ್ನು ಸ್ಥಾಪನೆ ಮಾಡಿದರು. ಅದರಲ್ಲಿ ಈ ಒಂದು ಮಠವು ಕೂಡ ಹೌದು. ಪೋರ್ಚುಗೀಸರು ಭಾರತಕ್ಕೆ ಬಂದು ನಿಮಗೆ ಹಿಂದೂ ಧರ್ಮದ ಮೇಲೆ ಸಾಕಷ್ಟು ದಾಳಿ ಮಾಡಿದ್ದಾರೆ. ಅವರ ಸಂಸ್ಕೃತಿ ಮೇಲೆ ಹೇರುವಂತಾಗಿರ್ಬೋದು, ನಮ್ಮ ಹಿಂದೂ ಧರ್ಮವನ್ನು ನಾಶ ಮಾಡುವಂತಹ ಆಗಿರ್ಬೋದು. ಏನೇ ಆದರೂ ಕೂಡ ಈ ಒಂದು ಮಠವು ಅದನ್ನೆಲ್ಲ ಕಾಪಾಡ್ಕೊಂಡು ಬಂದಿದೆ ಅಂತ ಹೇಳೋದು ಸುಳ್ಳಲ್ಲ. ತುಂಬ ಅದ್ಭುತವಾಗಿ ಇವರು ಒಂದು ಧರ್ಮವನ್ನು ಕಾಯ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಈ ಒಂದು ಮಠಕ್ಕೆ 550 ವರ್ಷ ತುಂಬಿದು. ಆ ಒಂದು ನೆನಪಿಗಾಗಿ ಈ ಶ್ರೀರಾಮಚಂದ್ರನ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಈ ಒಂದು ಜಾಗ ಇರುವಂಥದ್ದು ಗೋವಾದ ಸೌತ್ ಗೋವಾದಲ್ಲಿ. ಪಣಜಿಯಿಂದ ನಿಮಗೆ 60ರಿಂದ 70 ಕಿಲೋಮೀಟರ್ ಆಗ್ಬೋದು. ಬಾಗಾ ಬೀಚು ಇಲ್ಲ ಗಲಗುಟ್ಟೆ ಬೀಚಿಂದ ನಿಮಗೆ ಆಲ್ಮೋಸ್ಟ್ 91 to 94 ಕಿಲೋಮೀಟರ್ಸ್ ಆಗ್ಬೋದು. ಗೋಕರ್ಣಗೆ ಬಂದ್ರೂ ಕೂಡ ನೀವು ಇಲ್ಲಿ ಬರ್ಬೋದು, ಬಟ್ ನೀವು ಚೆಕ್ ಪೋಸ್ಟ್ನ ಕ್ರಾಸ್ ಮಾಡ್ಕೊಂಡು ಬರಬೇಕಾಗುತ್ತೆ. ನಿಜವಾಗ್ಲೂ ಅದ್ಭುತವಾದಂಥ ಕ್ಷೇತ್ರ. ನೀವು ಇಲ್ಲಿ ಬಂದರೆ, ಇವಾಗ ನಾವು ಹೋಗಿರುವಂಥದ್ದು ಟೈಮ್ ಬಂದು ನಿಮಗೆ ನಿರ್ಮಾಣ ಅಂತ, ಇನ್ನೂ ಅದು ನಿರ್ಮಾಣ ಮಾಡ್ತಾಯಿದ್ರು. ಬಟ್ ವಿಗ್ರಹ ಸಂಪೂರ್ಣವಾಗಿ ನಿರ್ಮಾಣವಾಗಿದೆ. ಸೊ ಬರುವಂಥವರು ಎಲ್ಲರೂ ಕೂಡ ವಿಗ್ರಹವನ್ನು ನೋಡ್ಬೋದು, ಯಾವುದೇ ಒಂದು ಅಡಚಣೆಗಳಿಲ್ಲದೆ. ಬಟ್ ಇಲ್ಲಿರುವಂಥ ಒಂದು ದೇವಸ್ಥಾನ ಇನ್ನು ಕ್ಲೋಸ್ ಆಗಿತ್ತು, ಬಟ್ ಮುಂದೆ ಓಪನ್ ಆಗ್ತಾ ಇದೆ. ಈ ರಾಮನವಮಿ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಬಂದು ನಿಮಗೆ ಈ ಒಂದು ಮಠದಲ್ಲಿ ಬಂದು ಸಂಪೂರ್ಣವಾದ ರಾಮಾಯಣದ ಮ್ಯೂಸಿಯಂನು ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ನೈಟ್ ಟೈಮಲ್ಲಿ ಬಂದು ಈ ಶ್ರೀರಾಮಚಂದ್ರನ ಮೂರ್ತಿಯ ಮೇಲೂ ಕೂಡ ಲೈಟ್ಸ್ ಹಾಕಿ ತೋರಿಸುವಂಥ ಒಂದು ಟೆಕ್ನಾಲಜಿನೂ ಕೂಡ ತಗೋಬರ್ತಾ ಇದ್ದಾರೆ. ತುಂಬ ಅದ್ಭುತವಾದಂತಹ ಬೆಳವಣಿಗೆ ಅಂತಲೇ ಹೇಳ್ಬೋದು ಈ ಒಂದು ಗೋವಾದಲ್ಲಿ. ಸೊ ಎಲ್ಲರೂ ಗೋವಾಗೆ ಬರ್ತಾ ಇರಬೇಕಾದಾಗೆ ಪಾರ್ಟಿಗೆ, ಎಂಜಾಯ್ಮೆಂಟ್ಗೆ ಅಂತ ಅನ್ಕೋತಾರೆ. ಬಟ್ ಇನ್ನು ನೆಕ್ಸ್ಟ್ ಬರುವಂಥ ಜನ್ರೇಷನ್ ಕೂಡ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲೂ ಕೂಡ ಬರ್ಬೋದು. ಶ್ರೀ ಸಂಸ್ಥಾನ ಗೋಕರ್ಣ ಪಾತಗಾಲಿಯವರು ಅಡ್ಮಿನಿಸ್ಟ್ರೇಷನ್ ಕೂಡ ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮುಂದೆ ಇದರ ಜೀರ್ಣೋದ್ಧಾರ ಕೆಲಸ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಡೀತಾ ಇದೆ. ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ನೀಡುವಂತಾಗಿರಬಹುದು, ಮೂಲಭೂತ ಸೌಕರ್ಯಗಳನ್ನು ಕೂಡ ಅವರು ಸಂಪೂರ್ಣವಾಗಿ ಮಾಡುವುದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾರು ನೆಕ್ಸ್ಟ್ ಬರ್ತಾರೋ ಅವ್ರಿಗೆಲ್ಲ ಒಂದು ಅದ್ಭುತ ರಸದೌತಣ ಅಂತಲೇ ಹೇಳ್ಬೋದು. ನಿಮಗೆ ಸಂಪೂರ್ಣವಾದ ಇತಿಹಾಸ,
ರಾಮಾಯಣವನ್ನು ಕೂಡ ಎಲ್ಲ ನೀವು ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಇದು ನನ್ನ ಈ ಒಂದು ರಾಮ ಮಂದಿರದ ಒಂದು ಮಾಹಿತಿಯಾಗಿತ್ತು. ದಯಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಹ ಒಂದು ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ದಯಮಾಡಿ ಎಲ್ಲರೂ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ.